ರೈತರಿಂದ, ಬಡವರಿಂದ, ಕಾರ್ಮಿಕರ ಹೋರಾಟದಿಂದ ಒಂದು ಬಿರುದನ್ನು ಪಡೆದು ದೇಶದ ಐಕ್ಯತೆಗೆ, ಎಲ್ಲ ಸಂಸ್ಥಾನಗಳ ಒಗ್ಗಟ್ಟಿಗೆ ಕಾರಣಕರ್ತರಾದಂಥ ಉಕ್ಕಿನ ಮನುಷ್ಯ, ಭಾರತದ ಪ್ರಪ್ರಥಮ ಗೃಹ ಮಂತ್ರಿಗಳಾಗಿರುವಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ 150ನೇ ಒಂದು ಜನ್ಮ ದಿನೋತ್ಸವವನ್ನ 31ನೇ ತಾರೀಕು ಅಕ್ಟೋಬರ್ ನಾವೆಲ್ಲರೂ ಆಚರಿಸಿದೀವಿ. ನಾನಾಗ್ಲೇ ಹೇಳ್ದಂಗೆ 2025ನೇ ವರ್ಷ ವಿವಿಧತೆ ನಮ್ಮಲ್ಲಿ ತುಂಬಾ ಮುಖ್ಯವಾಗಿರುವಂತಹ ವರ್ಷ. ಒಂದು ನರೇಂದ್ರ ಮೋದಿಜಿಯವರ 75ನೇ ವರ್ಷ, ಸಂಘದ ಶತಾಬ್ದಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ 150ನೇ ಜನ್ಮದಿನೋತ್ಸವ. ಇನ್ನೇನು ಇಷ್ಟರಲ್ಲೇ ನವೆಂಬರ್ 7ನೇ ತಾರೀಕು ಒಂದೇ ಮಾತರಂ ಗೀತೆ ಬಂದು ಇವತ್ತಿಗೆ 150 ವರ್ಷಗಳು ಒಂದೇ ಮಾತರಂ ಗೀತೆಯನ್ನ ನಮ್ಮ ದೇಶಕ್ಕೆ ಕೊಟ್ಟರು. ಇವತ್ತು 150 ವರ್ಷಗಳು. ಹಾಗಾಗಿ 2025ನೇ ವರ್ಷ ಅತ್ಯಂತ ವಿಶೇಷವಾದಂತ ವರ್ಷ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಅವರ ಸ್ವಾರ್ಥಕ್ಕಾಗಲ್ಲ, ದೇಶಕ್ಕಾಗಿ ಅವರ ಜೀವನವನ್ನ ಮುಡುಪಾಗಿಟ್ಟಂತವ್ರು. ಕಾಂಗ್ರೆಸ್ನವರ ಕುತಂತ್ರ ಆಗದೆ ಇದ್ರೆ ಇವತ್ತು ನಮ್ಮ ದೇಶ ಏನು ನಾವು ಯಾವ ಮಟ್ಟಕ್ಕೆ ಬಂದಿದ್ದೀವಿ, ಇದಕ್ಕೆ ಇನ್ನೂ ಉತ್ತಮವಾಗಿ 3ರಷ್ಟು ಬೆಳವಣಿಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಈ ದೇಶದ ಮೊದಲನೆಯ ಪ್ರಧಾನಮಂತ್ರಿ ಆಗಿದ್ರೆ ನಾವು ಕಾಣ್ತಾ ಇದ್ವಿ. ದೇಶಕ್ಕಾಗಿ, ಅಖಂಡತೆಗಾಗಿ ಒಂದು ರಾಷ್ಟ್ರ, ಇವತ್ತು ಒಂದು ರಾಷ್ಟ್ರ, ಒಂದು ಸಂವಿಧಾನ, ಒಂದು ಧ್ವಜದ ಅಡಿಯಲ್ಲಿ ನಾವೆಲ್ಲರೂ ಒಟ್ಟಾಗಿದ್ದೀವಿ ಅಂದ್ರೆ ಅದಕ್ಕೆ ಮುಖ್ಯ ಕಾರಣಕರ್ತರು ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು. ಇವತ್ತು ನಾವೆಲ್ಲರೂ ಯುವಕರು, ಹೆಚ್ಚಿನ ರೀತಿಯಲ್ಲಿ ಯುವಕರಲ್ಲಿರೋದ್ರಿಂದ ಯುವಕರಿಗೆ 2 ಮಾತುಗಳನ್ನ ಹೇಳುವಂಥದ್ದು. ಇವತ್ತು ಎಐನ ಯುಗ ಬಂದಾಗಿದೆ, ತಾಂತ್ರಿಕ ಯುಗ ಹೋಯ್ತು, ಇವ ಎ ಯುಗ. ಎಲ್ಲದರಲ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸಿ ಏನು ಮುಂದಕ್ಕೆ ಮನುಷ್ಯರಿಗೆ ವ್ಯಾಲ್ಯೂ ಇರುತ್ತೋ ಇಲ್ವೋ ಅನ್ನೋ ರೀತಿಯಲ್ಲಿ ಟೆಕ್ನಾಲಜಿ ಬೆಳೀತಾ ಇರೋದು. ಆದರೆ ನಮ್ಮ ರಾಷ್ಟ್ರ, ನಮ್ಮ ಭಾಷೆ, ನಮ್ಮ ಧರ್ಮ ಅಂತ ಬಂದಾಗ ಯುವಕರು ಒಗ್ಗಟ್ಟಾಗಿ, ಯಾಕಂದ್ರೆ ದುಡ್ಡೊಂದೇ ಮಾನದಂಡ ಅನ್ನೋ ರೀತಿಯಲ್ಲಿ ಇವತ್ತು ಸಮಾಜ ಸಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸಮಾಜವನ್ನ ಒಗ್ಗೂಡಿಸಿ ಯುವಕರೆಲ್ಲೂ ಒಂದಾಗಿ ದೇಶದ ಕಿಚ್ಚನ್ನ ಹಚ್ಚುವಂತ ಒಂದು ಕೆಲಸವನ್ನ ಯುವಕರು ಹೆಚ್ಚಿನ ರೀತಿಯಲ್ಲಿ ಇವತ್ತು ಮಾಡಬೇಕಾಗುತ್ತೆ. ನಾವೆಲ್ಲ ಒಗ್ಗಟ್ಟಾಗಿ ನರೇಂದ್ರ ಮೋದಿಜಿಯವರು ಏನು ವಿಕಸಿತ ಭಾರತದ ಸಂಕಲ್ಪವನ್ನ ಇವತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ರೀತಿಯಲ್ಲಿ ಅವರು ಸಹ ವಿಕಸಿತ ಭಾರತದ ಸಂಕಲ್ಪವನ್ನ ತಗೊಂಡು 2047ನೇ ಇಸ್ವಿಗೆ ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ಪೀಳಿಗೆಗೆ, ನಮ್ಮ ತಲೆಮಾರಿನ ಯುವಕರಿಗೆ ಒಂದು ಮುಂದುವರೆದಂತ ದೇಶ. ಇವತ್ತು 14ನೇ ಸ್ಥಾನದಿಂದ ಆರ್ಥಿಕತೆಯಲ್ಲಿ ದೇಶ 5ನೇ ಸ್ಥಾನಕ್ಕೆ ಬಂದಿದೆ ಅಂದ್ರೆ ಅದಕ್ಕೆಲ್ಲ ಕಾರಣ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರ ಆಡಳಿತ ವೈಖರಿ. ಇನ್ನೇನು 2 ವರ್ಷದಲ್ಲಿ 3ನೇ ಸ್ಥಾನಕ್ಕೆ ಹೋಗ್ತೀವಿ. 2047ರಷ್ಟರಲ್ಲಿ ವಿಶ್ವದ ದೊಡ್ಡಣ್ಣ ಅಂತ ಕರೆಸ್ಕೊಳ್ಳುವಂತ ಅಮೆರಿಕವನ್ನ ಮೀರಿಸಿ ಮೆಟ್ಟು ನಿಂತು ನಾವು ನಿಲ್ಲಬೇಕಾದ್ರೆ ಯುವಕರು ಅವರಿಗೆ ಸಹಕಾರವನ್ನ ಕೊಡಬೇಕು. ಸ್ವದೇಶಿ ಭಾರತಕ್ಕೆ ಏನ್ ಕರೆಯನ್ನ ಕೊಟ್ಟಿದ್ದಾರೆ, ಮೇಕ್ ಇನ್ ಇಂಡಿಯಾ, ಮೇಕ್ ಫಾರ್ ದ ವರ್ಲ್ಡ್, ಸ್ಟಾರ್ಟ್ಅಪ್ ಇಂಡಿಯಾ, ಈ ರೀತಿ ಆತ್ಮನಿರ್ಭರ ಭಾರತ 10 ಯೋಜನೆಗಳನ್ನ ಕೊಟ್ಟು ಭಾರತವನ್ನ ವಿಶ್ವಶ್ರೇಷ್ಠವಾಗಿ ಮಾಡಬೇಕು ಅನ್ನೋ ವಿಶ್ವ ನಾಯಕ ನರೇಂದ್ರ ಮೋದಿಜಿ ಅವರ ಕನಸನ್ನ ಸಾಕಾರಗೊಳಿಸ್ಲಿಕ್ಕೆ ನಮ್ಮಲ್ಲಿ ಅವ್ರು ಕೇಳ್ಕೊಳ್ಳುವಂಥದ್ದು ಹೆಚ್ಚಿನ ಸಮಯ. ಅವರ ಮನ್ ಕಿ ಬಾತ್ ಕಾರ್ಯಕ್ರಮದಿಂದ ಹಿಡಿದು ಆತ್ಮನಿರ್ಭರ ಭಾರತದಿಂದ ಹಿಡಿದು ವಿಕಸಿತ ಭಾರತದ ಕನಸು ನನಸಾಗಬೇಕಾದ್ರೆ ಯುವ ಮೋರ್ಚಾದವರು, ಯುವಕರು ಹೆಚ್ಚಿನ ಸಮಯವನ್ನ ದೇಶಕ್ಕಾಗಿ, ಪಕ್ಷಕ್ಕಾಗಿ, ಸಮಾಜಕ್ಕಾಗಿ ಮುಡುಪನ್ನ ಇಟ್ಟು ಇವತ್ತು ನೀವೆಲ್ಲ ರಾಜಕೀಯ ರಂಗದಲ್ಲಿ ಇರುವಂತವ್ರು. ರಾಜಕೀಯದಲ್ಲಿ ಎಲ್ಲ ರೀತಿಯಾದಂತ ಬಲ ಇವತ್ತು ಉಪಯೋಗಿಸುವಂತದನ್ನ ವಿವಿಧ ಪಾರ್ಟಿಗಳು, ಅದರಲ್ಲೂ ಈ ರಾಜ್ಯದಲ್ಲಿ ಅಧಿಕಾರದಲ್ಲಿರುವಂತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ನಮಗ್ ತೋರಿಸ್ಕೊಡ್ತಾ ಇದೆ. ಆದ್ರೆ ಸಂಘಟನೆ ಮುಂದೆ ಈ ಎಲ್ಲವನ್ನ ಬಗ್ಗು ಬಡಿಬಹುದು. ಹಾಗಾಗಿ ಸಂಘಟನೆಗೆ ಹೆಚ್ಚಿನ ಒತ್ತನ್ನ ಕೊಡಿ. ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಬರ್ತಾ ಇದೆ. ಫೆಬ್ರವರಿ 1ನೇ ವಾರ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯತಿಗಳ ಒಂದು ಅವಧಿ ಮುಗಿಯುತ್ತೆ. ಯುವಕರಿಗೆ ನಾನು ಕೇಳ್ಕೊಳ್ಳುವಂಥದ್ದು, ಇಲ್ಲಿ ಎಲ್ಲ ನಮ್ಮ ಪದಾಧಿಕಾರಿಗಳಾಗ್ಬೋದು, ಅಭ್ಯರ್ಥಿಗಳಾಗ್ಬೋದು, ಯುವಕರು ಹೆಚ್ಚಿನ ರೀತಿಯಲ್ಲಿ ಕಳೆದ ಚುನಾವಣೆಯಲ್ಲೂ ನಿಂತಂತವ್ರು. ಕೋಲಾರದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಬಾವುಟವನ್ನು ಆರಿಸಬೇಕಾದ್ರೆ
ರಾಜಕೀಯ ಶಕ್ತಿ ನಮ್ಗಿರ್ಬೇಕು. ಇವತ್ತು ಕ್ಲಾಕ್ ಟವರ್ ಇಷ್ಟು ವರ್ಷದ ಇತಿಹಾಸವನ್ನ ಬದಲಾಯಿಸಬೇಕು ಅಂದ್ರೆ ನೀವೆಲ್ಲ ಮತವನ್ನ ಕೊಟ್ಟು ಭಾರತೀಯ ಜನತಾ ಪಾರ್ಟಿ ಸಂಸದರಾಗಿ ಮಾಡಿದ್ದಕ್ಕೆ, ಆ ಒಂದು ಅಧಿಕಾರ ಇದ್ದಿದ್ದಕ್ಕೆ ಇವತ್ತು ಅದನ್ನ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಯುವಕರ ಕೈಗೆ ಅಧಿಕಾರವನ್ನ ಕೊಡಬೇಕು. ಸ್ಥಳೀಯ ಗ್ರಾಮ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ, ನಗರಸಭೆಗಳು, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿಯಲ್ಲಿ ಹೆಚ್ಚಿನ ರೀತಿ ಮುಂಬರುವಂತ 6 ತಿಂಗಳುಗಳು ನಮಗೆ ಚುನಾವಣೆಗಳ ಪರ್ವ. ಹಾಗಾಗಿ ಇವತ್ತಿಂದ ಈ ಹೊಸ ವರ್ಷ 2026 ಏನ್ ಶುರು ಮಾಡ್ತೀರಾ, ನಮ್ಮೆಲ್ಲ ಪಾರ್ಟಿ ಕಾರ್ಯಕರ್ತರು ಹೆಚ್ಚಿನ ಶ್ರಮ ವಹಿಸಿ ಪಕ್ಷದ ಕಾರ್ಯಕರ್ತರ ಚುನಾವಣೆಯನ್ನ ಹುಮ್ಮಸ್ಸಿಂದ ಮಾಡಬೇಕು. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಕಂಡಂತ ಒಂದು ಭಾರತ ಶ್ರೇಷ್ಠ ಭಾರತದ ಕನಸನ್ನ ನನಸು ಮಾಡಲಿಕ್ಕೆ ಹೊರಟಿರುವಂತ ನರೇಂದ್ರ ಮೋದಿಜಿ ಅವರ ಎಲ್ಲ ಯೋಜನೆಗಳಿಗೆ ಮತ್ತು ಅವರ ಒಂದು ಕಾರ್ಯಕ್ರಮಗಳಿಗೆ ಸಾಕಾರಗೊಳಿಸಲಿಕ್ಕೆ ನಾವೆಲ್ಲ ಕೈ ಜೋಡಿಸಬೇಕು ಅಂತ ತಮ್ಮೆಲ್ಲರಲ್ಲೂ ಮನವಿಯನ್ನ ಮಾಡ್ತಾ, ನಮ್ಮ ಮಾಜಿ ಸಂಸದರು ಹಾಗೂ ಎಲ್ಲ ಪಕ್ಷದ ಪದಾಧಿಕಾರಿಗಳು ಇವತ್ತು ಕಾರ್ಯಕ್ರಮ ಸಡನ್